ಜಿಂದಾಬಾದ್ ಜಿಂದಾಬಾದ್. ಥ್ಯಾಂಕ್ ಯು. ನಿಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಕೇಳ್ತೇನೆ. ಬಹುಶಃ ಇವತ್ತು ಬೆಳಗ್ಗೆಯಿಂದ ನಾವೆಲ್ಲ ಶಾಲೆಗಳಿಗೆ ಹೋಗಿ ಶಾಲೆಯನ್ನು ಮುಗಿಸಿ ಸಂಘಟನೆ ಮೇಲೆ ಇರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರೀತಿ ಅಭಿಮಾನದಿಂದ ಸಮಯ 8:30 ಆಗಿದೆ. ಬೆಳಗ್ಗೆ 9:30 10 ಗಂಟೆಗೆಲ್ಲ ಶಾಲೆಗಳಿಗೆ ಹೋಗಿ 8:30 ತನಕ ಟೀಚರ್ಸು ಯಾರು MLA ಇಲ್ಲ, ಮಂತ್ರಿಗಳಿಲ್ಲ. ನಿಮ್ಮ ಹಾಗೆ ಇರ್ತಕ್ಕಂಥ ಸಾಮಾನ್ಯ ಶಿಕ್ಷಕರ ಮಾತುಗಳನ್ನ ಕೇಳಿಕೆ ಕೂತಿದ್ದೀರಿ ಅಂದ್ರೆ ಇದೇ ರಾಜ್ಯದ ಶಿಕ್ಷಕರ ಸಂಘಟನೆಯ ಶಕ್ತಿ. ಇಂತಹ ನಾನು ಇದನ್ನ ಅರ್ಥಪೂರ್ಣ ಕಾರ್ಯಕ್ರಮ ಅನ್ನೋದಕ್ಕಿಂತ ನಮ್ಮ ಮೇಲೆ ಇರ್ತಕ್ಕಂಥ ಋಣವನ್ನು ತೀರಿಸ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂತಹ ಋಣಭಾರ ಸಮರ್ಪಣಾ ಕಾರ್ಯಕ್ರಮದಲ್ಲಿ ವಾಸ್ತವ ಅಂಶಗಳನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿರ್ತಕ್ಕಂಥ ಈ ಸಂಘಟನೆ ಬಗ್ಗೆ, ಸಂಘಟನೆ ಹಿಂದಿನ ಹೋರಾಟದ ಬಗ್ಗೆ, ವಿಶೇಷವಾಗಿ ನಿಮ್ಮ ಮಂಡ್ಯದ ನೆಲದ ಹುಡುಗರು, ನಮ್ಮ ಪ್ರೀತಿಯ ಸ್ನೇಹಿತರು ಚಂದ್ರು ಆಗಿರ್ಬೋದು, ಉಮೇಶ್ ಆಗಿರ್ಬೋದು, ಆನಂದ್ ಆಗಿರ್ಬೋದು, ಅವರೆಲ್ಲ ತಂಡದವರು ನಮಗೇನು ಸಹಾಯವನ್ನು ಮಾಡಿದ್ದಾರೆ ಅದನ್ನೇ ಅತ್ಯಂತ ಮುಕ್ತ ಮನಸ್ಸಿನಿಂದ ನಿಮ್ಮ ಮುಂದೆ ಹಂಚಿಕೊಂಡಿರ್ತಕ್ಕಂಥ ರಾಜ್ಯದ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಚೇತನ್ ಅವರೇ, ಮಂಡ್ಯ ದಕ್ಷಿಣ ತಾಲೂಕಿನಲ್ಲಿ ಒಂದಿಷ್ಟು ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಹೊಸ ಕನಸನ್ನ ಕಾಣ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಸಹೋದರ, ಕೆಲವು ಜನರಿಗೆ ಮಗ ಅನ್ಕೋಬಹುದು, ಬಂದಿರ್ತಕ್ಕಂಥ ತಾಯಿಗೆ ಸ್ವಂತ ಮಗ ಆದ್ರೆ ಅವ್ರ ಮಾವನಿಗೆ ಅಳಿಯ, ಅವ್ರ ಹೆಂಡತಿಗೆ ಪತಿಯಾಗಿ ನಮಗೆಲ್ಲ ಬಹಳ ಹೆಚ್ಚಿನ ಪ್ರೀತಿಯ ಸಹೋದರರಾಗಿರ್ತಕ್ಕಂಥ ಚಂದ್ರು ಅವರೇ. ನನ್ನ ಹೆಸರು ಚಂದ್ರು, ಅವ್ರ ಹೆಸರು ಚಂದ್ರು. ನಮ್ಗೆಲ್ಲ ಬೆಳಿಬೇಕಾದ್ರೆ ಬಹಳ ಕಷ್ಟಗಳಿರ್ತಾವ. ನೋಡ್ತಾರೆ ಅವನೇನೋ ಹೇಳ್ತಾ ಇದ್ದ, ನನಗೆ ಗೊತ್ತಿಲ್ಲ ಅಣ್ಣ, ನಾವೆಲ್ಲ ಯಾರು ತಿರುಪತಿ ತಿಮ್ಮಪ್ಪನ ವಂಶಸ್ಥರು, ಆ ಶಿವನ ವಂಶಸ್ಥರಿಗೆಲ್ಲ ಬಹಳ ಕಷ್ಟ ಇರೋದಿಲ್ಲ ಅಂತ ಹೇಳ್ತಾ ಇದ್ದ. ನಂಗೆ ಗೊತ್ತಿಲ್ಲಮ್ಮ ಮರ ಅಂತ ಹೇಳ್ತಿದ್ದೆ ನಾನು. ಅದಕ್ಕೆ ಬಹಳ ಹೋರಾಟದಿಂದ ನೋಡ್ರಿ, ಸಾಮಾನ್ಯ ರೀತಿಯಲ್ಲಿ ಗೆದ್ರ ಅದು ಬರೀ ಗೆಲುವು, ಕಷ್ಟಪಟ್ಟು ಗೆದ್ರ ಅದು ಒಂದು ಇತಿಹಾಸ ಅನ್ನೋ ರೀತಿಯಲ್ಲಿದೆ ಅವರ ಇವತ್ತಿನ ಸಮಾರಂಭ. ಚಂದ್ರು ಅವರಿದ್ದಾರೆ. ಚಂದ್ರನ ಮೇಲೆ ಬಹಳ ಪ್ರೀತಿ ಅಭಿಮಾನದಿಂದ ಋಣವನ್ನ ನಾವು ನಮ್ಮ ಜೀವ ಇರುವಂತ ಮಟ್ಟದಲ್ಲಿ ಮರೆಯುವುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾಧ್ಯಮದ ಸ್ನೇಹಿತರಿದ್ದೀರಿ, ವಿಶೇಷವಾಗಿ ನನ್ನ ಸಹೋದರಿ ಏನು ಮಂಡ್ಯದಾಗ ಅಂಬರೀಷ್ ಪಿಕ್ಚರ್ ಬಂದಿಲ್ಲ, ಹೆಸರು ಕೂತಾರ ಅಂತ ಹೇಳಿ ಬಹುಶಃ ತಾವೆಲ್ಲ ಬಹಳ ಪ್ರೀತಿ. ನಾನು ಬಹಳ ಮಾತನಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಾನು ಇತ್ತೀಚೆಗೆ ಒಂದು 2-3 ಕಾರ್ಯಕ್ರಮ, ನಮ್ಮ ಚೇತನ್ ಜಾಸ್ತಿ ಮಾತಾಡ್ತಾ ಇರೋದೇ 2-3 ಕಾರ್ಯಕ್ರಮದಿಂದ. ಅವನ ಅಷ್ಟೊತ್ತು ಮಾತಾಡೋದು ಯೂಶಲಿ ಒಂದು 5-6 ನಿಮಿಷದಲ್ಲಿ ಭಾಷಣ ಮುಗಿಸಿ ಹೋಗ್ಬಿಡ್ತಾನೆ. ಉಳಿದಿದ್ದೆಲ್ಲ